ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ನನ್ನ ಫೇವ್ರೆಟು ಪ್ಲೇ ಲಿಸ್ಟಲ್ಲಿರೋ ಬಿರಿಯಾನಿ ರೆಸಿಪಿ. ಇವತ್ತು ನಾನು ಸ್ಟಾರ್ ಬಿರಿಯಾನಿ ಮಾಡಿದ್ದೀನಿ. 1 kg ಸೀರಗ ಸಂಬ ಅಕ್ಕಿ ಹಾಕಿ 1/4 kg ಚಿಕನ್ ಹಾಕಿ ಸ್ಟಾರ್ ಬಿರಿಯಾನಿ ಮೆಷರ್ಮೆಂಟ್ ಎಲ್ಲ ಕ್ಲೀನಾಗಿ ಅಳತೆ ಮಾಡಿ ಹಾಕಿದ್ದೀನಿ. ನಾನು ಯಾವಾಗಲೂ ಹಂಗೆ ಹಾಕೋದು, ಇವತ್ತು ಹಂಗೆ ಹಾಕಿದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗೂ ಬಂತು. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾವು ಏನೇ ಮಾಡಿದ್ರು ಮೆಷರ್ಮೆಂಟು ಅಳತೆಗಳು ಸರಿಯಾಗಿ ಪ್ರಮಾಣದಲ್ಲಿದ್ದರೆ ನಾವು ಏನು ಅಡುಗೆ ಮಾಡಿದ್ರು ಒಂದೇ ಟೇಸ್ಟಲ್ಲಿ ಯಾವಾಗಲೂ ಬರುತ್ತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಟೇಸ್ಟು ಚೇಂಜು. ಇವತ್ತು ನಾನು ಬಿರಿಯಾನಿ ಮಾಡ್ತೀನಿ. ಅದಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕು. ಕುದಿಯೋ ನೀರಲ್ಲಿ 10 ಬೇಡಿಗೆ ಮೆಣಸಿನ್ಕಾಯಿ, ಒಂದು 10 ಮಣ್ಕಟ್ಟಿರೋ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 10, 3 ಮೆಣಸಿನ್ಕಾಯಿನೂ ಸೇರಿಸಿ ಇವತ್ತು ನಾನು ಬಿರಿಯಾನಿ ಮಾಡ್ತೀನಿ. ಇದು ಒಂದು 2 ನಿಮಿಷ ಕುದಿಬೇಕು ಅಷ್ಟೇ, ಆಮೇಲೆ ಸ್ಟವ್ ಆಫ್ ಮಾಡಿಬಿಡೋದು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5-10 ನಿಮಿಷ ನೀವು ಬಿಟ್ಬಿಡಿ, ಅದು ಆಗಲಿ. ಆಮೇಲೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಆರಿದೆ. ಇದನ್ನು ನಾವು ಬಿಸಿನೀರಲ್ಲಿ ನೆನೆ ಹಾಕ್ಬೋದು. ನಾನು ಒಂದು 2 ನಿಮಿಷ ಅದನ್ನು ಬೇಯಿಸಿ ಯಾವಾಗಲೂ ನಾನು ಪೇಸ್ಟ್ ಮಾಡ್ಕೊಳ್ಳೋದು. ಯಾಕಂದರೆ ಹಸಿ ವಾಸನೆ ಏನೂ ಇರೋಲ್ಲ, ಇದು ತೊಂದರೆನೇ ಇರೋಲ್ಲ ನಮಗೆ. ಅದರಿಂದ ಮತ್ತು ನೀವು ಮೆಣಸಿನ್ಕಾಯಿ ಬೇಯಿಸಿರೋ ನೀರನ್ನ ವೇಸ್ಟ್ ಮಾಡಬೇಡಿ, ಅದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ರುಬ್ಬಿಡಿ. ಮಿಕ್ಕಿದ್ದು ನೀರು ನೀವು ಬಿರಿಯಾನಿ ಮಾಡಬೇಕಾದ್ರೆ ಸೇರಿಸ್ಕೊಳ್ಳಿ. ನೋಡಿ, ಕಲರ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಬರೀ ಬೇಡಿಗೆ ಮೆಣಸಿನ್ಕಾಯಲ್ಲೇ ಮಾಡಬೇಕಾದ್ರೆ ಖಾರ ಅದು ಕಡಿಮೆ ಇರುತ್ತೆ. ಅದರಿಂದ ನಾನು ಗುಂಟೂರು ಮೆಣಸಿನ್ಕಾಯಿ ಮತ್ತು ಮಣ್ಕಟ್ಟಿರೋ ಮೆಣಸಿನ್ಕಾಯಿ ಸೇರಿಸೋದು. ಈಗ ಒಗ್ಗರಣೆ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಎಣ್ಣೆ ಸರಿಯಾಗಿ ಒಂದು 200 ಗ್ರಾಮ್ ಎಣ್ಣೆ ಹಾಕಿ, ಅದಕ್ಕೂ ಕಡಿಮೆ ಹಾಕಿದ್ರೆ ಬಿರಿಯಾನಿ ಚೆನ್ನಾಗಿರಲ್ಲ. 1 kg ಅಕ್ಕಿಗೆ 200 ಗ್ರಾಮ್ ಎಣ್ಣೆ ಬೇಕೇ ಬೇಕು. ರಿಫೈಂಡ್ ಆಯಿಲು, ಒಂದು 4 ಪಲಾವ್ ಎಲೆ, 1-2 ಸ್ಟಾರು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು. ಚಕ್ಕೆ 4 ತೊಗೊಂಡಿದ್ದೀನಿ, ಲವಂಗ ಒಂದು 8 ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು ಒಂದು 4, ಸ್ಟಾರ್ 2, ಏಲಕ್ಕಿ ಒಂದು 8 ತೊಗೊಂಡಿದ್ದೀನಿ. ಒಂದು 1/4 kgಗೂ ಜಾಸ್ತಿ, 1/4 kg ಇದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೇಕಾದರೆ 1/4 kgಗೂ ಜಾಸ್ತಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಬಿರಿಯಾನಿಗೆ ತುಂಬಾ ಬೇಕು ಈರುಳ್ಳಿ, ಉದ್ದುದ್ದಕ್ಕೆ ಕಟ್ ಮಾಡಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 2 ನಿಮಿಷ. ಈಗ ಟೊಮೆಟೊ ಒಂದು 150-200 ಗ್ರಾಮ್ ಹಾಕಿ. ಇದು ನಾಟಿ ಟೊಮೆಟೊ ಹಾಕಬೇಕು, ಫಾರಮ್ ಟೊಮೆಟೊ ಹಾಕಬೇಡಿ, ಇದಕ್ಕೆ ಟೇಸ್ಟ್ ಬರಲ್ಲ ಅದು. ಈಗ ಅದು ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಟೊಮೆಟೊ ಹಾಕಿದ್ರೆ ತಕ್ಷಣ ಫ್ರೈ ಆಗೋಲ್ಲ, ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡು ಬೇಗ ಫ್ರೈ ಆಗುತ್ತೆ. ಈಗ ಟೊಮೆಟೊ ಎಲ್ಲ ಅರ್ಧ ಫ್ರೈ ಆಗಿದೆ. ಈಗ ನಾನು ಒಂದು 4 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊಳ್ತೀನಿ. ಇದು ಸ್ಪೂನ್ ದೊಡ್ಡದಾಗಿರೋದ್ರಿಂದ 4, ಒಂದು ಸ್ವಲ್ಪ ಚಿಕ್ಕ ಸ್ಪೂನ್ ಆದರೆ 5 ಸ್ಪೂನ್ ಸೇರಿಸ್ಕೋಬೇಕು. 1 kg ಅಕ್ಕಿಗೆ 5 ಸ್ಪೂನು ಸೇರಿಸಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಮಸಾಲ ಕಡಿಮೆ ಇದ್ದರೂ ಚೆನ್ನಾಗಿರಲ್ಲ. ನಾನು 4 ಟೇಬಲ್ ಸ್ಪೂನು ದೊಡ್ಡ ಸ್ಪೂನಲ್ಲೇ ಸೇರಿಸಿದ್ದೀನಿ. ಯಾಕಂದರೆ ಚಿಕನ್ 1/4 kg, 1 kg ಸೀರಗ ಸಂಬ ಅಕ್ಕಿ. ಶುಂಠಿ ಬೆಳ್ಳುಳ್ಳಿ ಕಡಿಮೆ ಆದರೆ ಆ ಫ್ಲೇವರ್ ಚೆನ್ನಾಗಿ ಬರಲ್ಲ. ಸರಿಯಾಗಿ ನಮ್ಗೆ ಅಳತೆ ಕ್ಲೀನಾಗಿ ಬೇಕಂದರೆ ನೀವು ಇಷ್ಟು ಅಂತ ಲೆಕ್ಕ ಮಾಡ್ಕೊಂಡು ಹಾಕಬೇಕು. ಈಗ ನಾನು 5 ಸ್ಪೂನ್ ಹಾಕೋದು 4 ಹಾಕಿದ್ದೀನಿ. ಈಗ ಅರಿಶಿನ ಪುಡಿ, ನೀವು ಎಣ್ಣೆಗೆ ಅರಿಶಿನ ಪುಡಿ ಹಾಕಿದ್ರೆ ಬಿರಿಯಾನಿ ಕಲರ್ ಚೆನ್ನಾಗಿ ಬರುತ್ತೆ. ಈಗ ನಾನು ರುಬ್ಬಿರೋ ಮೆಣಸಿನ್ಕಾಯಿ ಪೇಸ್ಟು, ಇದನ್ನು ನೈಸಾಗಿ ರುಬ್ಕೋಬೇಕು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಫುಲ್ ಬೇಡಿಗೆ ಹಾಕಿದ್ರೆ ಇನ್ನೂ ಕಲರ್ ಚೆನ್ನಾಗಿರುತ್ತೆ. ನಾನು ಫುಲ್ ಬೇಡಿಗೆ ಹಾಕಲ್ಲ, ಖಾರ ತುಂಬ ಕಡಿಮೆ ಬರುತ್ತೆ. ತುಂಬ ಮೆಣಸಿನ್ಕಾಯಿ ಹಾಕಬೇಕಂತ 3 ಮೆಣಸಿನ್ಕಾಯಿ ಸೇರಿಸಿ ಹಾಕೋದು. 10 ಮೆಣಸಿನ್ಕಾಯಿ ಸೇರಿಸ್ತೀನಿ. ಒಂದೊಂದು ಸತಿ 15 ಮೆಣಸಿನ್ಕಾಯಿ ಸೇರಿಸಿದ್ರೆ ಗುಂಟೂರು ಮೆಣಸಿನ್ಕಾಯಿ ಒಂದು 5 ಕಡಿಮೆ ಮಾಡ್ಕೊಳ್ತೀನಿ. ಈಗ ಬಿರಿಯಾನಿ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಹೋಮ್ ಮೇಡ್ ಬಿರಿಯಾನಿ ಮಸಾಲ ಇದು. ನಾನು ಇದು ವೀಡಿಯೋ ಹಾಕಿದ್ದೀನಿ ಶಾರ್ಟ್ಸಲ್ಲಿ, ನನ್ನ ಚಾನಲಲ್ಲಿ ವೀಡಿಯೋ ಇದೆ ಬಿರಿಯಾನಿ ಮಸಾಲ, ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು. ಈಗ ಇದೆಲ್ಲ ಫ್ರೈ ಆಗಲಿ. ಮೊಸರು ಸೇರಿಸ್ಕೊಳ್ಳೋಣ, ಅರ್ಧ ಕಪ್ ಮೊಸರು. ಯಾಕಂದರೆ ನಾಟಿ ಟೊಮೆಟೊ ಮೊಸರು ಎಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಈ ಬಿರಿಯಾನಿ ಸ್ಪೆಷಲೇ ಈ ಮೊಸರು ಹಾಕೋದು, ಮತ್ತು ಈ ಮೆಣಸಿನ್ಕಾಯಿ ಪೇಸ್ಟು ಮತ್ತು ನಾಟಿ ಟೊಮೆಟೊ. ತಳ ಹಸಿದಷ್ಟೇ ಅದನ್ನು ನೀವು ಫ್ರೈ ಮಾಡಬೇಕು.
ತಳ ಹಿಡಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ನಾವು ಮೊಸರು ಹಾಕಿದ್ರೆ ಒಂದು ಸ್ವಲ್ಪ ಕಡಿಮೆ ತಳ ಹಿಡಿಯಲ್ಲ. ಈಗ ಚಿಕನ್ ಸೇರಿಸ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚಿಕನ್ ಸೇರಿಸಿ ಒಂದು 5 ನಿಮಿಷ ನೀವು ಸಿಮ್ಮಲ್ಲೇ ಇಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲೇ ಇಟ್ಟು, ಈಗ ಇದಕ್ಕೆ ನಾವು ಇದು ಮೊಸರು ಎಲ್ಲ ಹಾಕಿದ್ದೀವಿ, ತಳ ಹಿಡಿಯಲ್ಲ ಜಾಸ್ತಿ, ಯಾಕಂದರೆ ಮೊಸರು ಹಾಕಿದ್ಮೇಲೆ ತಳ ಹಿಡಿಯಲ್ಲ. ಸಿಮ್ಮಲ್ಲೇ ಇಟ್ಟು ಫ್ರೈ ಮಾಡಿ ಎಣ್ಣೆ ಬಂದು ಧಾರಾಳವಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೇಕು. ಈಗ ಎಲ್ಲ ಫ್ರೈ ಆಗಿದೆ. ನಾನು ಮಿಕ್ಸಿ ಜಾರ್ ತೊಳೆದಿರೋ ನೀರು ಹಾಕಿದ್ದೀನಿ. ಈಗ 1 to ಡಬಲ್ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಎಷ್ಟು ಅಕ್ಕಿ ಹಾಕ್ತೀರೋ ಅದು ತಕ್ಕಷ್ಟು ನೀರು ಹಾಕ್ಕೊಂಡು ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಬೇಯಿಸಿ. ಇದೇನು ಚಿಕನ್ ಜಾಸ್ತಿ ಏನು ಬೇಯೋಕ್ಕೆ ಟೈಮ್ ತಗೊಳ್ಳಲ್ಲ. ತಟ್ಟೆಯಾಗಿ ಮುಚ್ಚಿಬಿಡಿ. ಒಂದು 10 ನಿಮಿಷ ಆದಮೇಲೆ ನೋಡೋಣ. 10 ನಿಮಿಷ ಆಯಿತು, ನೋಡೋಣ. ಈಗ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಚಿಕನ್ ಬೆಂದಿದೆ. ನಾವು ಅಕ್ಕಿ ಹಾಕೋಷ್ಟಕ್ಕಿಂತ ಚೆನ್ನಾಗಿ ಬೆಂದೋಗುತ್ತೆ. ಈಗ ಅಕ್ಕಿ ಹಾಕೋಣ ನಾವು. ನಾನು ಒಂದು ಕಡೆ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೀನಿ. ಅರ್ಧ ಗಂಟೆ ಮುಂಚೆನೇ ನಾನು ಯಾವಾಗಲೂ ಬಿರಿಯಾನಿ ಮಾಡೋಕ್ಕೆ ಅಕ್ಕಿ ತೊಳೆದು ನೆನೆಯೋಕ್ಕದು. ನಾನು ಸೀರಗ ಸಂಬ ಅಕ್ಕಿನೇ ಬಿರಿಯಾನಿ ಮಾಡೋದು, ಬೇರೆ ಅಕ್ಕಿಯಲ್ಲಿ ನಾನು ಮಾಡಲ್ಲ. ಹೈದ್ರಾಬಾದಿ ಬಿರಿಯಾನಿ ಮಾತ್ರ ಬಾಸುಮತಿಯಲ್ಲಿ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ಒಂದೊಂದು ಅಕ್ಕಿ ಬೇಗ ಬೆಂದೋಗುತ್ತೆ. ಸೀರಗ ಸಂಬ ಅಕ್ಕಿ ಒಂದೊಂದು ಬೇಯಲ್ಲ. 1 to ಡಬಲ್ಲೇ ನಾನು ಹಾಕೋದು, ಅದಕ್ಕೂ ಕಡಿಮೆ ಹಾಕಲ್ಲ. ಯಾಕಂದರೆ ಸೀರಗ ಸಂಬ ಅಕ್ಕಿ ಅಂದರೆ ನಾವು ಇಲ್ಲಿ ತೊಗೊಳೋದು ಚೆನ್ನಾಗಿ ಬೇಯುತ್ತೆ, ಲೇಟೇ ಆಗುತ್ತೆ. ಅದರಿಂದ ನೀವು ಮೆಷರ್ಮೆಂಟ್ ಕ್ಲೀನಾಗಿಟ್ಟರೆ ನೀರು ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ. ಆಯಿತು, 80% ರೆಡಿಯಾಗಿದೆ. ಈಗ ಇನ್ನೊಂದು ಸರ್ತಿ ನಾವು ದಮ್ ಹಾಕಿದ್ರೆ ಸರಿಯಾಗುತ್ತೆ. ಕಲರ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನಾನು 3 ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿದ್ದೀನಿ. ಇನ್ನು ಒಂದೇ ಮೆಣಸಿನ್ಕಾಯಿ ನೀವು ಬೇಡಿಗೆ ಮೆಣಸಿನ್ಕಾಯಲ್ಲಿ ಮಾಡಿದ್ರೆ ಇನ್ನೂ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅದೊಂದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಅಂತ ಈ 3 ಮೆಣಸಿನ್ಕಾಯಿ ನಾನು ಮಿಕ್ಸ್ ಮಾಡೋದು ಈ ಬಿರಿಯಾನಿಗೆ. ಈ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಟನ್ನಲ್ಲಿ ಮಾಡಿದ್ರೆ ಈ ಬಿರಿಯಾನಿ ತುಂಬ ಟೇಸ್ಟು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಶಾರ್ಟ್ ಬಿರಿಯಾನಿ ಅಂದ್ರೆ ಟೇಸ್ಟು ಸಪ್ರೇಟು. ಫ್ರೆಂಡ್ಸ್, ಆದಷ್ಟು ಬಿರಿಯಾನಿ ರೆಡಿಯಾಗಿದೆ. ಆಲ್ಮೋಸ್ಟು ಹೆಂಗಂದರೆ ಒಂದು 70% ಬೆಂದಿದೆ. ಈಗ ನಾವು ಒಂದು 30% ಬೇಯಿಸ್ಬೇಕಂದ್ರೆ ದಮ್ ಇಡಬೇಕು. ಒಂದು 10 ನಿಮಿಷ ದಮ್ ಇಟ್ಟು ನೀವು ತಕ್ಷಣ ತೆಗಿಬಾರ್ದು. ಸ್ಟವ್ ಆಫ್ ಮಾಡಿಬಿಟ್ಟು 10 ನಿಮಿಷ ಬಿಟ್ಟೇ ನೀವು ತೆಗಿಬೇಕು. ಆವಾಗಲೇ ಬಿರಿಯಾನಿ ಚೆನ್ನಾಗಿ ಬೆಂದು ನೀವು ಹೆಂಗೆ ಕೇಳ್ತೀರೋ ಹಂಗಿರೋದು, ತಕ್ಷಣ ತೆಗಿಬಾರ್ದು. ಒಂದು ಸ್ವಲ್ಪ ನೀರಿರುತ್ತೆ, ನೀರೆಲ್ಲ ಡ್ರೈ ಆಗಬೇಕಂದ್ರೆ ದಮ್ ಇಟ್ಟು 10 ನಿಮಿಷ ಬಿಟ್ಟು ನೀವು ತೆಗೀರಿ. ಆಮೇಲೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ದಮ್ ಇಡೋಣ. ಕೊತ್ತಂಬರಿ ಸೊಪ್ಪು, ಮಾಮೂಲಿ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಒಂದು 2 ಸ್ಪೂನ್ 3 ಸ್ಪೂನ್ ನಿಮ್ಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ. ಈಗ ಒಂದು 10 ನಿಮಿಷ ದಮ್ಮಿಗೆ ಹಾಕೋಣ. ಈಗ 10 ನಿಮಿಷ ದಮ್ಮಲ್ಲಿಟ್ಟು 10 ನಿಮಿಷ ಎಕ್ಸ್ಟ್ರಾನೇ ಆಗಿದೆ. 20 ನಿಮಿಷ ಆಗಿದೆ. ಸ್ಟವ್ ಆಫ್ ಮಾಡಿ 10 ನಿಮಿಷ ಆಯಿತು. ದಮ್ 10 ನಿಮಿಷ, ಸ್ಟವ್ ಆಫ್ ಮಾಡಿ 10 ನಿಮಿಷ, 20 ನಿಮಿಷ ಆಯಿತು. 20 ನಿಮಿಷ ಆದಮೇಲೆ ನೋಡಿ ಬಿರಿಯಾನಿ ಕಲರು ಚೆನ್ನಾಗಿದೆ, ಸ್ಮೆಲ್ಲಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ಮೊಸರು ಗೊಜ್ಜು ಇದ್ದರೆ ಸಾಕು, ಇನ್ನೇನಿಲ್ಲ. ಹಂಗೆ ಮೊಸರು ಗೊಜ್ಜು ಇಲ್ಲಾಂದ್ರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸರಿಯಾಗಿ ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಹೆಂಗೆ ಮಾಡೋದು ಇದು ಟೇಸ್ಟೇ ಈ ಬಿರಿಯಾನಿ ಮಾತ್ರ. ಅದು ಸೀರಗ ಸಂಬ ಅಕ್ಕಿಯಲ್ಲೇ ಮಾಡಬೇಕು ಇದನ್ನು. ಇದಕ್ಕೆ ಬಾಸುಮತಿ ಅಕ್ಕಿ ಅಷ್ಟೊಂದು ಚೆನ್ನಾಗಿಲ್ಲ. ಬಾಸುಮತಿ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಬಾಸುಮತಿ ಅಕ್ಕಿಯಲ್ಲಿ ಸೀರಗ ಸಂಬಾದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಸೈಡ್ ಡಿಶ್ಶು ಇದಕ್ಕೆ ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ಅದು ವೀಡಿಯೋ ತೆಗೆದಿದ್ದೀನಿ. ಇವತ್ತು ಅದನ್ನು ಇದ್ರ ಜೊತೆಗೆ ಹಾಕೋಕ್ಕಾಗಲಿಲ್ಲ, ಯಾಕಂದರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ. ಅದರಿಂದ ಮುಂದಿನ ವೀಡಿಯೋ ಹಾಕ್ತೀನಿ. ಇವತ್ತು ಬರೀ ಬಿರಿಯಾನಿ ವೀಡಿಯೋ ಮಾತ್ರ. ಮೊಸರು ಗೊಜ್ಜು ಮತ್ತು ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡಿ.